ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರೂ ಸತ್ಯ ಅನ್ಸಿದ್ರೆ ಇಷ್ಟ ಆದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಸಾಕಷ್ಟು ತಮ್ಗೆಲ್ಲರಿಗೂ ಹಿಂದಿನ ನನ್ನ ವಿಡಿಯೋಲ್ಲಿ ಒಂದು ಗ್ರಹಗಳ ವಿಚಾರವನ್ನು ತಮಗೆ ತಿಳಿಸಿದ್ದೇನೆ. ಆದ್ರೆ ಎಲ್ಲೆಲ್ಲಿ ಅನ್ನತಕ್ಕಂಥ ವಿಚಾರನ್ನು ಬಾಯ್ಬಿಟ್ಟು ಅಂದ್ರೆ ಒಂದು ಬಾಯಿ ಮುಖೇಣ ಅಂದ್ರೆ ನಿಮ್ಗೆ ಚಿತ್ರದ ಮುಖೇಣ ಹೇಳಿಲ್ಲ, ಆದ್ರೆ ಯಾವ ಯಾವ ಜಾಗದಲ್ಲಿ ಬರುತ್ತೆ ಅನ್ನತಕ್ಕಂಥ ಮಾಹಿತಿ ತಿಳಿಸಿದ್ದೆ. ಹಾಗೂ ನಿಮ್ಗೆ ಈ ವಿಡಿಯೋಲಿ ಚಿತ್ರದ ಮುಖೇಣ ಒಂದು ಗ್ರಹಗಳು ಎಲ್ಲೆಲ್ಲಿ ಬರುತ್ತೆ, ಅದು ಹೇಗೆ ನಾವು ಪ್ರದಕ್ಷಿಣೆ ಮಾಡತಕ್ಕಂಥ ಮಾಹಿತಿ ತಮ್ಗೆ ಈ ವಿಡಿಯೋಲ್ಲೇ ತಿಳಿಸ್ತೀನಿ. ಹಾಗೂ ರಾಹು ಕೇತುವಿನ ಬಗ್ಗೆ ಅಂದ್ರೆ ನಾ ಮುಂದೆ, ಯಾಕಂದ್ರೆ ಶನಿಯ ವಿಚಾರ ಅರ್ಧ ಭಾಗದಷ್ಟು ಮಾತ್ರ ಹೇಳಿದ್ದೀನಿ, ಇನ್ನ ಅರ್ಧ ಭಾಗದಷ್ಟು ಇನ್ನ ತಿಳಿಸಿಲ್ಲ. ತಮಗೆ ಏನಾದ್ರು ಮಾಹಿತಿ ಬೇಕು ಅನ್ಸಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಾವೇನಾದ್ರು ತಿಳಿಸಿದ್ದೆ ಆದ್ರೆ ಮಾತ್ರ ನಾನು ಮುಂದುವರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಒಂದು ಶನಿಯ ವಿಚಾರ ಬಂದಾಗ ಇನ್ನ 7.5 ಇದೆ, ಹಾಗೂ ಪಂಚಮ ಶನಿ ಇದೆ, ಅಷ್ಟಮ ಶನಿ ಇದೆ. ಅಂದ್ರೆ ಈ 3 ಭಾಗದ ಫಲವು ಆ ಒಂದು ವಿಚಾರ ಇದೆ ಇನ್ನ. ಹಾಗಾಗಿ ಆ ಮುಂದಿನ ವಿಡಿಯೋ ತಮ್ಮ ಒಂದು ಇಚ್ಛಾನುಸಾರ ಏನಾದ್ರು ಬೇಕು ಅನ್ಸಿದ್ರೆ ಮಾತ್ರನೇ ಅದು ನಾನು ಮಾಡೋಕ್ಕಾಗುವಂಥದ್ದು, ಅಂದ್ರೆ ತಮ್ಗೆ ತಿಳಿಸೋಕ್ಕಾಗುವಂಥದ್ದು. ಈ ವಿಡಿಯೋಲಿ ತಮ್ಗೆ ತಿಳಿಸ್ತಾ ಹಾಗೆ ನೋಡಿ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ನೋಡಿ. ಇದು ಪೂರ್ವ, ಇದು ಅದರ ಹಿಂಭಾಗ ಪಶ್ಚಿಮದ ದಿಕ್ಕು, ಇದು ಉತ್ತರದ ದಿಕ್ಕು, ಇದು ದಕ್ಷಿಣ ದಿಕ್ಕು. ಹೀಗೆ ತಮ್ಗೆಲ್ಲ ನಾನು ವಾಸ್ತುವಿನ ವಿಚಾರ ಬಂದಾಗ ಅದರ ಮೂಲೆಯನ್ನು ಕೂಡ ಹೇಳಿದೆ. ಈಶಾನ್ಯ ಭಾಗ ಹಾಗೂ ಒಂದು ಆಗ್ನೇಯ, ಒಂದು ನೈಋತ್ಯ, ವಾಯುವ್ಯ ಭಾಗ ಅನ್ನ ತಿಳಿಸಿದ್ದೆ. ಅಂದ್ರೆ ಗ್ರಹಗಳಲ್ಲಿ ಎಲ್ಲಿ ಇರುತ್ತೆ ಪ್ಲೇಸ್ಮೆಂಟ್ ಅಂದ್ರೆ ಈ ಗ್ರಹಗಳಲ್ಲಿ ಮಧ್ಯ ಭಾಗ ರವಿಯ ದಿಕ್ಕು. ಅಂದ್ರೆ ರವಿ ಒಂದು ಗ್ರಹದ ಒಂದು ಬಲ ಇರುತ್ತೆ, ಒಂದು ರವಿ ಇರತಕ್ಕಂತ ಸ್ಥಾನ ಒಂದು ಸೂರ್ಯಾಭಿಮುಖದಲ್ಲಿ ಇರ್ತಾರೆ ಅನ್ನೋದು ತಮ್ಗೆ ತಿಳಿದಿರ್ಲಿ. ಅಂದ್ರೆ ಮಧ್ಯಭಾಗದಲ್ಲಿ ಇರ್ತಾರೆ. ಅದೇ ಒಂದು ರವಿಯ ಎಡ ಸ್ಥಾನದಲ್ಲಿ ಮೂಲೆಯ ಈಶ್ಯ ಒಂದು ಆಗ್ನೇಯ ದಿಕ್ಕಿನಲ್ಲಿ ಚಂದ್ರ ಇರ್ತಾರೆ. ಹಾಗಾಗಿ ಚಂದ್ರನ ಇರತಕ್ಕಂತ ದಿಕ್ಕು ಅಗ್ನಿ ಮೂಲೆ. ಅಂದ್ರೆ ಒಂದು ನಾವು ಯಾವುದೇ ಒಂದು ನವಗ್ರಹ ಒಳಗೆ ಹೋದ್ರೆ ಅಗ್ನಿ ಮೂಲೆಯಲ್ಲಿ ಇರತಕ್ಕಂಥದ್ದು ಚಂದ್ರ. ಅದರ ಒಂದು ಹಿಂಭಾಗದಲ್ಲಿ ಅಂಗಾರಕ ಸ್ಥಾನ ಇರುತ್ತೆ. ಅದೇ ಬುಧನ ಸ್ಥಾನ ಈಶಾನ್ಯ ಮೂಲೆಯಲ್ಲಿ ಒಂದು ಬುಧನ್ ಇರ್ತಾನೆ. ಅಂದ್ರೆ ಬುಧನ ಅಂದ್ರೆ ಪಕ್ಕದಲ್ಲಿ ಗುರು ಬರ್ತಾರೆ. ಅಂದ್ರೆ ಒಂದು ರವಿಯ ಎಡಭಾಗಕ್ಕೆ ಗುರು ಬರ್ತಾರೆ, ಒಂದು ರವಿಯ ಬಲಭಾಗಕ್ಕೆ ಅಂಗಾರಕ ಸ್ಥಾನ ಬರುತ್ತೆ. ಆಯ್ತು. ಅಂದ್ರೆ ಒಂದು ಶನಿ ಎಲ್ಲಪ್ಪ ಬರ್ತಾರೆ ಅಂದ್ರೆ ರವಿಯ ಹಿಂಭಾಗ, ಅಂದ್ರೆ ರವಿಯ ಸ್ಥಾನದ ಹಿಂಭಾಗದಲ್ಲಿ ಒಂದು ಶನಿ ಗ್ರಹನು ಪ್ಲೇಸ್ಮೆಂಟ್ ಆಗುತ್ತೆ. ಆಯ್ತು. ಆ ಒಂದು ಪಕ್ಕ ನೈಋತ್ಯ ಮೂಲೆ, ತಮ್ಗೆಲ್ಲ ವಾಸ್ತುವಿಗೆ ಒಂದು ವಾಸ್ತು ವಿಚಾರದಲ್ಲಿ ಹೇಳಿದೆ, ನೈಋತ್ಯ ಮೂಲೆ ಅದು ಯಾರಿಗೆ ಸಂಬಂಧ ಪಡುತ್ತೆ ಅನ್ನೋದು. ಅಂದ್ರೆ ನೈಋತ್ಯ ಮೂಲೆ ಅಂದಿದ ತಕ್ಷಣ ಒಂದು ರಾಹುಗೆ ಸಂಬಂಧ ಪಡುತ್ತೆ. ಹಾಗಾಗಿ ರಾಹು ಇರತಕ್ಕಂತ ಜಾಗ ಯಾವ್ದಪ್ಪ ಅಂದ್ರೆ ನೈಋತ್ಯ ಮೂಲೆ. ಹಾಗಾಗಿ ವಾಯುಸ್ಥಾನ, ಅಂದ್ರೆ ವಾಯುಸ್ಥಾನ ಎಲ್ಲಿ ಇರುತ್ತೋ ಅಲ್ಲಿ ಒಂದು ಕೇತು ಇರತಕ್ಕಂತ ಸ್ಥಾನ ಇರುತ್ತೆ. ಹಾಗಾಗಿ ಇದು ತಮ್ಗೆ ಒಂದು ಚಿತ್ರದ ಮುಖೇನ ಒಂದು ಗ್ರಹಗಳ ವಿಚಾರ ತಿಳಿಸಿದೆ. ಹಾಗೂ ಎಷ್ಟೋ ಜನರು ತಪ್ಪು ಕೆಲಸ ಏನಪ್ಪಾ ಅಂದ್ರೆ ಒಂದು ನವಗ್ರಹಗಳನ್ನು ಒಂದು ಪೂರ್ತಿಯಾಗಿ ಮಾಡುವುದಂತ ಸ್ಥಾನ ಹೇಗೆ ಅಂದ್ರೆ ಒಂದು 7 ಈ ರೀತಿಯಲ್ಲಿ ತಿರುಗ್ತಾರೆ. ಅಂದ್ರೆ ಒಂದು ಸೀದವಾಗಿ ಸುತ್ತಾರೆ, ಇನ್ನೊಂದು ಅಪ್ರದಕ್ಷಿಣವಾಗಿ 2 ಸಲ ಹೀಗೆ ಸುತ್ತುತ್ತಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನತಕ್ಕಂತ ಮಾಹಿತಿ ತಮ್ಗೆ ಈ ವಿಡಿಯೋಲ್ಲೇ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಯಾವುದೇ ಒಂದು ಗ್ರಹಗಳ ವಿಚಾರ ಬಂದಾಗ ತಮ್ಗೆಲ್ಲ ತಿಳಿದಿರೋ ಹಾಗೆ ರಾಹು ಕೇತುಗಳು ಒಂದು ರಾಹು ಕೇತುಗಳಿಂದನೇ ನಮ್ಗೆ ಒಂದು ಸೂರ್ಯಗ್ರಹ ಅಂದ್ರೆ ಒಂದು ಅಮೃತವನ್ನು ಕಡಿಯುವ ವೇಳೆಯಲ್ಲಿ ರಾಕ್ಷಸ ಒಂದು ಅಂಶದಿಂದ ಹುಟ್ಟಿದವರು. ಅಂದ್ರೆ ರಾಕ್ಷಸನು ಒಂದು ಅಮೃತವನ್ನು ಕುಡಿದಾಗ ಅದು ಯಾರಿಗೆ ರವಿಗೂ ಮತ್ತೆ ಚಂದ್ರನಿಗೂ, ಅಂದ್ರೆ ಸೂರ್ಯನಿಗೂ ಹಾಗೂ ಚಂದ್ರನಿಗೂ ತಿಳಿದ ತಕ್ಷಣವೇ
ಒಂದು ಆ ಒಂದು ಛೇದಿಸಿದ ಒಂದು ದೃಷ್ಟಿಯಿಂದ ಅಂದ್ರೆ ರಾಕ್ಷಸನನ್ನು ಛೇದಿಸಿದಿಂದ ರಾಹು ಕೇತುಗಳು ಹುಟ್ಟಿದ್ದು ಅಂತ ತಮ್ಗೆ ಎಷ್ಟೋ ಜನರಿಗೆ ಆ ಕತೆ ತಿಳಿದಿದೆ. ಅಂದ್ರೆ ಅಮೃತ ಒಂದು ಅಮೃತ ಸ್ಥಾನವನ್ನು ತೆಗಿಬೇಕಾರೆ ಒಂದು ಏನು ಒಂದು ರಾಕ್ಷಸನು ಆ ಅಮೃತವನ್ನು ಕುಡಿದು ಆ ರಾಕ್ಷಸ ತತ್ವ ಅಂದ್ರೆ ಆ ರಾಕ್ಷಸ ತತ್ವ ಹೋಯ್ತು. ಆದ್ರೆ ಆ ಅಮೃತ ಕುಡಿದ ತಕ್ಷಣವೇ ಅವನಿಗೆ ಒಂದು ಪೂರ್ಣ ಆಯುಷು ಅಂದ್ರೆ ಒಂದು ಆಯುಷ್ಯ ಅಭಿವೃದ್ಧಿ ಆಯ್ತು. ಹಾಗಾಗಿ ರುಂಡಕ್ಕೂ ಆಯುಷ್ ಬಂತು, ಒಂದು ಮುಂಡಕ್ಕೂ ಆಯುಷ್ ಬಂತು, ಅಂದ್ರೆ ತಲೆಗೂ ಆಯುಷ್. ಹಾಗಾಗಿ ಏನು ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಅಂದ್ರೆ ಒಂದು ಭಾಗಕ್ಕೆ ತಲೆ ಭಾಗಕ್ಕೆ ಅಂದ್ರೆ ತಲೆಯಲ್ಲಿ ಮಾತ್ರ ರಾಹು ಇರುತ್ತೆ, ಕೆಲವೊಂದು ತಲೆ ಭಾಗ ಇರಲ್ಲ, ಅದಕ್ಕೆ ಹಾವಿನ ಮುಖ ಇರುತ್ತೆ ಕೇತುವಿಗೆ. ಹಾಗಾಗಿ ಈ ರಾಹು ಕೇತುವಿನ ಬಗ್ಗೆನೂ ತಮ್ಗೆ ಮುಂದಿನ ಅಂದ್ರೆ ರಾಹು ಕೇತುವಿನ ಬಗ್ಗೆನೂ ತಿಳಿಸ್ತೀನಿ. ಆದ್ರೆ ರಾಹು ಕೇತುಗಳು ಒಂದು ಅಪ್ರದಕ್ಷಿಣವಾಗಿ ತಿರುಗ್ತಾರೆ, ಆದ್ರೆ ಅದು ಅವರು ಶಾಪದಿಂದ ಅವ್ರು ತಿರುಗೋದೇ ಹೊರ್ತು ನಾವು ಒಂದು ಗ್ರಹಗಳು ಹೇಗೆ ತಿರುಗ್ತಾರೋ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು. ಅಂದ್ರೆ ಸೌರ ಮಂಡಲಗಳಲ್ಲಿ ಸೀದವಾಗಿ ಪ್ರದಕ್ಷಿಣೆ ಹಾಕೋದು ಒಂದು ಎಲ್ಲಾ ಗ್ರಹಗಳು ಸೀದವಾಗಿ ಪ್ರದಕ್ಷಿಣೆ ಹಾಕತ್ತೆ. ಆದ್ರೆ ಈ ರಾಹು ಕೇತುಗಳು ಹಾಗಲ್ಲ, ಅಂದ್ರೆ ಅಪ್ರದಕ್ಷಿಣವಾಗಿ ಹಾಕತ್ತೆ. ಆದ್ರೆ ನಾವುಗಳು ಆ ತಪ್ಪು ಕೆಲ್ಸನ ಮಾಡೋವಾಗಿಲ್ಲ. ಹಾಗಾಗಿ ನಾವು ಕೂಡ ಯಾವುದೇ ಒಂದು ನವಗ್ರಹಗಳ ವಿಚಾರ ಬಂದಾಗ ಸೀದವಾಗಿ 9 ಪ್ರದಕ್ಷಿಣೆ ಹಾಕೋದು ಮುಖ್ಯ ಆಗುತ್ತೆ. ಹಾಗಾಗಿ ಈ ವಿಡಿಯೋಲಿ ಒಂದು ಈ ರಾಹುವಿನ ಮಾಹಿತಿ ಹಾಗೂ ಕೇತುವಿನ ಮಾಹಿತಿ ಅರ್ಧ ಭಾಗದಷ್ಟು ನಾನು ಅಂದ್ರೆ ಒಂದು ವಿಚಾರ ತಿಳಿಸ್ತೀನಿ. ಯಾಕಂದ್ರೆ ನಾನು ರಾಹುವಿನ ಕೇತುವಿನ ವಿಚಾರ ಹಾಗೂ ಶನಿ ವಿಚಾರ ಪೂರ್ತಿಯಾದ ಭಾಗ ಇನ್ನ ಸಾಕಷ್ಟು ಇದೆ. ಈ ರಾಹು ಕೇತು ಅಂದಿದ ತಕ್ಷಣ ತಮ್ಗೆಲ್ಲ ಗೊತ್ತಿರ್ಬೋದು, ಅಂದ್ರೆ ರಾಹು ಸಂಬಂಧ ಪಡೋದು ಉದ್ದು ಹಾಗೂ ಕೇತು ಸಂಬಂಧ ಪಡೋದು ಉರುಳಿ. ಆದ್ರೆ ಈ ತಮ್ಗೆ ಎಷ್ಟೋ ಜನರು ಗೊತ್ತಿರ್ಬೋದು, ರಾಹು ಅಂದಿದ ತಕ್ಷಣ ಕೆಟ್ಟವನು ಅಂತ ಅನ್ಕೊಂತಾರೆ, ಕೇತು ಅಂದಿದ ತಕ್ಷಣ ಕೆಟ್ಟವನು ಅನ್ಕೊಂತಾರೆ. ಆದ್ರೆ ರಾಹು ಕೊಡುವಂತ ಫಲ ಹಾಗೂ ಕೇತು ಕೊಡೋ ಫಲ ಸಾಕಷ್ಟು ವಿಭಿನ್ನ ರೀತಿಯಾಗಿ ಇರುತ್ತೆ. ಅದೇ ಹೇಗೆ ಒಂದು ಸರ್ಪದೋಷವು ಹೇಗೆ ಫಾರ್ಮ್ ಆಗತ್ತೆಪ್ಪ ಅಂದ್ರೆ ಈ ರಾಹು ಕೇತುವಿನ ದೃಷ್ಟಿ ಹಾಗೂ ಅಂಗಾರಕ ಶನಿಯ ದೃಷ್ಟಿಯಿಂದನೂ ನಮ್ಗೆ ನಾಗದೋಷ ಫಾರ್ಮ್ ಆಗತ್ತೆ. ಈ ಎಷ್ಟೋ ಜನರಿಗೆ ಈ ರಾಹು ಅಂದಿದ ತಕ್ಷಣ ಏನು ರಾಹು ದೋಷ ಅಂದ್ರೆ ರಾಹು ಬಂದಿದ ತಕ್ಷಣ ಬರೀ ಕೆಟ್ಟೋದು ಒಂದೇ ಕೊಡೋದಲ್ಲ, ತಮ್ಗೆ ತಿಳಿದಿರ್ಲಿ ಒಳ್ಳೇದಾಗೂ ಕೂಡ ಸಾಕಷ್ಟು ವಿಚಾರದಲ್ಲಿ ಬರ್ತಾರೆ. ಯಾವುದಪ್ಪ ಅಂದ್ರೆ ಮೊದಲನೇದಾಗಿ ಲಾಟ್ರಿ, ಅಂದ್ರೆ ತಮ್ಗೆ ತಿಳಿದಿರ್ಬೋದು ಲಾಟರಿಯ ವಿಚಾರ. ಅಂದ್ರೆ ಅನರೀತಿಕ್ಷವಾಗಿ ವಿಭಿನ್ನ ರೀತಿಯಾಗಿ ಟಕ್ ಅಂತ ಬರುವಂಥದ್ದು. ಅಂದ್ರೆ ಎಷ್ಟೋ ಜನರಿಗೆ ರಾಹುವಿನ ಬಲ ಜಾಸ್ತಿ ಇದ್ದಿದ್ದೆ ಆದರೆ ಅವ್ರು ಹಾಕಿದ್ದೆಲ್ಲ ಚಿನ್ನ ಆಗ್ತಾ ಹೋಗುತ್ತೆ. ಅಂದ್ರೆ ರಾಹುವಿನ ಬಲ ಆ ರೀತಿಯಲ್ಲಿ ಇರುತ್ತೆ. ಹಾಗೆ ಏನು ಇನ್ಶೂರೆನ್ಸ್ ದುಡ್ಡು ಆಗಿರ್ಬೋದು, ಏನೇ ಯಾವುದೇ ತರದ ತೊಂದರೆ ಇಲ್ಲದೆ ನಮ್ಮ ಹಿರಿಯರು ಏನಾದ್ರು ಇನ್ಶೂರೆನ್ಸ್ ಅನ್ನೋದು ಮಾಡಿರ್ತಾರೆ. ಆ ದುಡ್ಡು ಬರ್ಬೇಕು ಅಂದ್ರೂ ರಾಹುವಿನ ಬಲವಾದ ಮೇಲೆ ನಮಗೆ ಬರುವಂಥದ್ದು ಆಯ್ತು. ಹೇಗಪ್ಪ ರಾಹುವಿನ ಇನ್ನ ಬಲ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅದೇ ಈ ರೇಸ್ ಜೂಜಿನ ಆಟ. ಈ ರೀತಿಯಲ್ಲಿ ಹೋದಾಗ ಎಷ್ಟೋ ತರಹದ ಜೂಜು ಇದೆ. ಅದರಲ್ಲಿ ನಾನು 2 ವಿಚಾರ ತಗೊಂತೀನಿ. ಮೊದಲನೇದಾಗಿ ಕುದುರೆ ಜೂಜು. ಅಂದ್ರೆ ಎಷ್ಟೋ ಜನರಲ್ಲಿ ಅವರಿಗೆ ಆ ಕುದುರೆ ಜೂಜಿನ ಬಗ್ಗೆ ಗೊತ್ತೇ ಇರಲ್ಲ. ಆದ್ರೆ ಯಾರೋ ಒಬ್ರು ಹೇಳಿರ್ತಾರೆ, ಏನು ಇಂಥ ಕುದುರೆ ಮೇಲೆ ಕಟ್ಟು ನೀನು ಒಂದೇ ಸಲ ನೀನ್ ಕ್ಲಿಕ್ ಆಗ್ತೀಯ ಅನ್ನೋದು. ಹಾಗಾಗಿ ಅವ್ರು ಏನೋ ದೃಷ್ಟಿ ಮೇಲೆ ಕಟ್ಟಿರ್ತಾರೆ. ಅಂದ್ರೆ ಆ ರಾಹುವಿನ ಬಲ ಎಷ್ಟು ಇರುತ್ತೋ ಅಷ್ಟಿನ ಬಲದ ಮೇಲೆ ಕ್ಲಿಕ್ ಆಗೋಗ್ತಾರೆ. ಅಂದ್ರೆ ಆ ಅವತ್ತಿನ ದಿನ ಅವರು ಪೂರ್ತಿಯಾಗಿ ಆ ಹಣನ ಗಳಿಸ್ತಾ ಹೋಗ್ತಾರೆ. ಅಂದ್ರೆ ಅವರ ದೃಷ್ಟಿ ಹೇಗೆ ರಾಹುವಿನ ಫಲ ಹೆಂಗಪ್ಪ ಅಂದ್ರೆ ಶನಿ ಹೇಗೆ ರಾಹುವಿನ ದೃಷ್ಟಿನೋ ಹಾಗೆ ಶನಿ ಎರಡೂನು ಒಂದೇ ದೃಷ್ಟಿ ಇರುತ್ತೆ. ಅಂದ್ರೆ ಶನಿ ಹೇಗೆ ಫಲ ಕೊಡ್ತಾನೋ ಹಾಗೆ ರಾಹುನು ಅಷ್ಟೇನೆ. ಅಂದ್ರೆ ಹೆಣ್ಣಿನ ದೃಷ್ಟಿ ಕೊಟ್ಟಕ್ಕೂ ಗೊತ್ತು, ಕಿತ್ಕೊಳಕ್ಕೂ ಗೊತ್ತು. ಹಾಗಾಗಿ ಯಾವುದೇ ಕಾರಣದಲ್ಲೂ ರಾಹುವಿನ ಬಲ ಸಾಕಷ್ಟು ಇದೆ. ಮತ್ತೆ ರಾಹು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಇವಾಗಿನ ದೃಷ್ಟಿ ಶೇರ್ ಮಾರ್ಕೆಟ್. ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನಾವೇನಾದ್ರು ಹಣ ಗಳಿಸ್ಬೇಕು ಅಂದ್ರೆ ರಾಹುವಿನ ಬಲ ಜಾಸ್ತಿ ಇರ್ಬೇಕಾಗತ್ತೆ. ಅಂದ್ರೆ ರಾಹುವಿನ ತತ್ವ ಅಂದ್ರೆ ರಾಹುವಿನ ಅಂಶ ಏನಾದ್ರು ಬಲವಾಗಿ ನಾವು ಮಾಡಿದೆ ಆದರೆ ನಮಗೆ ಶೇರ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಹಣವನ್ನ ಗಳಿಸ್ಲಿಕ್ಕೂ ಹೆಲ್ಪ್ ಆಗತ್ತೆ.
ಒಂದು ಕಳ್ಕೊಳ್ಳಿಕ್ಕೂ ಬಲ ಆಗತ್ತೆ. ಆಯ್ತು, ನಿಮ್ಗೆ ಒಂದು ರಾವಿನ ಅಂಶ ಎಲ್ಲಿ ಬರುತ್ತಪ್ಪ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಏನಂತ, ನಾನ್ ಫಾರಿನ್ಗೆ ಹೋಗ್ಬೇಕು ಅಂತ ಇರ್ತೀರಿ. ಆದ್ರೆ ಅದು ಹೇಗಾಗೋದು ಅಂದ್ರೆ ರಾವಿನ ದೃಷ್ಟಿಯಿಂದನೇ. ಏನಂದ್ರೆ ರಾವಿನ ದೃಷ್ಟಿ ಒಂದು ಔಟ್ಸೈಡ್ ದೇಶಗಳು ತೋರಿಸುತ್ತೆ. ಹಾಗಾಗಿ ರಾವಿನ ಅಂಶ ನಮ್ಗೆಲ್ಲರಿಗೂ ಸಾಕಷ್ಟು ವಿಚಾರದಲ್ಲಿ ಬಲಾನುಸಾರ ನಮ್ಗೆ ರಾವಿನ ಅಂಶ ಬೇಕಾಗತ್ತೆ. ಹಾಗೆ ಕೇತುವಿನ ಅಂಶನು ಹೀಗೆ ಮುಂದುವರಿಸ್ತಾ ಹೋಗುತ್ತೆ. ಅಂದ್ರೆ ರಾಹು ಕೇತುಗಳು ಅಂದ್ರೆ ಒಂದು ಕೇತುವಿನ ವಿಚಾರ ಬಂದಾಗ ಅದು ಅಬ್ರಾಡ್ ಕಂಟ್ರೀಸ್ ಅಂತಾನೆ. ಅಂದ್ರೆ ಒಂದು ರಾಹು ಹೇಗೆ ಮುಸಲ್ಮಾನ್ ಕಂಟ್ರೀಸ್ ಅಂತ ಹೇಳ್ತೀವೋ, ಅಂದ್ರೆ ಸೌದಿ ಅರೇಬಿಯಾ, ಒಂದು ಲಂಡನ್, ಹೀಗೆ ಕೇತುವಿನ ಅಂಶನು ಅಬ್ರಾಡ್ ಕಂಟ್ರೀಸ್ ನ ಇವೆರಡೂನು ಒಂದು ತೋರಿಸ್ತಾ ಹೋಗುತ್ತೆ. ಅದೇ ಕೇತು ವಿಚಾರ ಬಂದಾಗ ಒಂದು ಧಾರ್ಮಾಧಿಕ, ಅಂದ್ರೆ ಇವಾಗ ಧರ್ಮದ ವಿಚಾರ ಬಂದಾಗ, ಅಂದ್ರೆ ಈ ಜ್ಯೋತಿಷ್ಯ ವಿದ್ಯೆನು ಧರ್ಮದ ಒಂದು ಆಧ್ಯಾತ್ಮಿಕ ಒಂದು ವಿಚಾರದ ಬಗ್ಗೆನೆ ತಿಳಿಸುವಂಥದ್ದು. ಹೀಗೆ ಕೇತು ಸಾಕಷ್ಟು ವಿಚಾರನ ತೋರಿಸ್ತಾರೆ. ಅಂದ್ರೆ ಜೆರಾಕ್ಸ್, ಮತ್ತೆ ತಮ್ಗೆ ತಿಳಿದಿರೋ ಹಾಗೆ ಏನು ಈ ಒಂದು ಸಿನಿಮಾದಲ್ಲೂ ಬೇಕಾಗ್ಬೋದು. ಏನು ಅಂದ್ರೆ ಒಂದು ಕೇತುವಿನ ಅಂಶ ಏನಂದ್ರೆ ಈ ಜೆರಾಕ್ಸ್ ತೆಗೆಯುವಂಥದ್ದು. ಅಂದ್ರೆ ಒಂದು ಛಾಯಾದ ಒಂದು ಶಕ್ತಿಯಿಂದ, ಅಂದ್ರೆ ಅಂದ್ರೆ ಒಂದು ಛಾಯಾದ ಅಂಶನೇ ಈ ಕೇತು. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಫಿಲಂ ಫೀಲ್ಡ್ ಅಲ್ಲಿ ಏನಾದ್ರು ಒಂದು ಏನೋ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಒಂದು ಚೆನ್ನಾಗಿರ್ಬೇಕು, ಒಂದು ಕ್ಲಿಕ್ ಅನ್ನೋದಾಗ್ಬೇಕು ಅನ್ನೋದಾದ್ರೆ ಕೇತುವಿನ ಅಂಶ ಸಿಕ್ಕಾಪಟ್ಟೆ ಬರುತ್ತೆ. ಹಾಗಾಗಿ ಕೇತು ಸಾಕಷ್ಟು ಅಂಶದಿಂದ ಒಂದು ಗೆದೆಯೋಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ತಮ್ಗೆ ಒಂದು ಕೇತುವಿನ ಅಂಶ ಚೆನ್ನಾಗಿದ್ದಿದ್ದೆ ಆದ್ರೆ ಯಾವುದೇ ಒಂದು ಭಾಗ ಆಗಿರ್ಬೋದು, ಏನೋ ವಿದ್ಯೆ ಒಂದಾಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಅಂಶ ಹೋದಾಗ ಒಂದು ಕತ್ರಿ ಅನ್ನೋದು ಕ್ಲೀನ್ ಆಗತ್ತೆ. ಅಂದ್ರೆ ಮನೆ ಕಟ್ಟೋ ವಿಚಾರದಿಂದನೂ ಆಗಿರ್ಬೋದು. ಅಂದ್ರೆ ಯಾವ ಕಾಲದಲ್ಲಿ ನೀವು ಪೂರ್ಣ ಅಂಶವಾಗಿ ಮಾಡ್ಬೇಕು ಅದನ್ನ ಪೂರ್ಣ ಅಂಶವಾಗಿ ನಾವು ಮಾಡ್ತೀವಿ. ಅಂದ್ರೆ ವಿದ್ಯಾಭ್ಯಾಸನೂ ಅಷ್ಟೇನೆ ಪೂರ್ಣ ಅಂಶದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕೇತುವಿನ ಬಲವನ್ನು ನಮ್ಗೆ ಪೂರ್ಣ ಅಂಶದಲ್ಲಿ ಇರ್ಬೇಕಾಗತ್ತೆ. ಆಯ್ತು, ಇವೆರಡೂನು ಬಲಾನುಸಾರ ನಮ್ಗೆ ಬಲ ಯಾವುದರಿಂದ ತಗೋಬಹುದು. ಒಂದು ನಿಮ್ಗೆ ಧಾನ್ಯದ ವಿಚಾರದಲ್ಲಿ ಹೇಳಿದೆ, ಏನು ರಾಹು ಮತ್ತೆ ಕೇತುವಿನ, ಅಂದ್ರೆ ಕೇತು ಬಂದು ಹುರುಳಿ. ಹೇಗೆ ನಮ್ಮ ಒಂದು ಉದ್ದು ಮತ್ತೆ ಹುರುಳಿ ಕಾಳನ್ನು ನಾವು ಪ್ರತಿನಿತ್ಯದಲ್ಲಿ ಯೂಸ್ ಮಾಡಿದ್ರೆ ರಾಹು ಮತ್ತೆ ಕೇತುವಿನ ಬಲಾನುಸಾರ ತಮ್ಗೆ ಗೊತ್ತಾಗುತ್ತೆ. ಹಾಗೂ ತಮ್ಗೆ ಏನಾದ್ರೂ ಒಂದು ರಾಹು ಏನಾದ್ರೂ ಬಲಾನುಸಾರ ತಮ್ಗೇನಾದ್ರು ಕೆಟ್ಟ ಪ್ರಭಾವದಲ್ಲಿ ಇದ್ದಿದ್ದೆ ಆದ್ರೆ ನಮ್ಮ ಮನೆ ಮಠಾದಿಗಳನ್ನು ಕಳ್ಕೊಳ್ಳೋದನ್ನು ರಾಹುವಿಂದನೇ ಆಗತ್ತೆ ಅಂತಾನು ಇದೆ. ಹಾಗೂ ರಾಹು ಇನ್ನೊಂದು ಯಾವುದ್ರ ಬಗ್ಗೆ ತೋರಿಸುತ್ತಪ್ಪ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈ ಒಂದು ಏನಂದ್ರೆ ಮಾಟಾದಿಗಳು. ಅಂದ್ರೆ ನಮ್ಮ ಮನೆಗೆ ಯಾರು ಮಾಟ ಮಂತ್ರ ಏನಾದ್ರು ತಂತ್ರಗಳು ಏನಾದ್ರು ಪ್ರಯೋಗಾದಿಗಳು ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ರಾಹುನೇ. ಹಾಗೂ ಕೇತುವಿನ ವಿಚಾರ ಬಂದಾಗ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಏನಂದ್ರೆ ಯಾವುದೇ ಒಂದು ಕತ್ರಿ ಅನ್ನೋದು, ಅಂದ್ರೆ ನಮ್ಮ ಮನೆಯಲ್ಲಿ ಏನಾದ್ರು ಯಾವ್ದಾದ್ರು ಸಾವಿನ ವಿಚಾರ ಬರುತ್ತಪ್ಪ ಅನ್ನೋದಾದ್ರೆ ಕೇತುವಿಂದನು ನಾವು ತಿಳ್ಕೊಬಹುದು. ಹಾಗೂ ಇಬ್ಬರನ್ನು ನಾವು ಬಲವನ್ನು ಮಾಡುವಕ್ಕಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ದೇವತಾ ಕಾರ್ಯ ದೃಷ್ಟಿ. ಏನು ಅಂದ್ರೆ ರಾಹು ಬಂದು ಒಂದು ದುರ್ಗಾದೇವಿ ಅಂದ್ರೆ ಅಮ್ಮನವರ ಶಕ್ತಿ ದೇವತೆಯನ್ನ ಒಂದು ಗೋಚರ ಪಡಿಸ್ತಾರೆ. ಕೇತು ಅಂದಿದ ತಕ್ಷಣ ಗಣಪತಿಯನ್ನು ಒಂದು ಸೀಮಿತವಾಗಿ ಒಂದು ತೋರಿಸ್ತಾ ಹೋಗ್ತಾರೆ. ಇವರಿಗೆ ಏನು ಮಾಡಿದ್ರೆ ಏನು ಫಲ ಅನ್ನೋದು ನನ್ನ ಮುಂದಿನ ವಿಡಿಯೋಲಿ ಒಂದು ಸಾಕಷ್ಟು ವಿಚಾರನ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ನಿಮ್ಗೆ ಈ ರಾಹು ಕೇತುವಿನ ಬಗ್ಗೆ ಸಣ್ಣದಾದ ಒಂದು ಮಾಹಿತಿಯನ್ನು ಈ ವಿಡಿಯೋಲಿ ಕೊಟ್ಟಿದ್ದೀನಿ. ಹಾಗಾಗಿ ರಾಹು ಕೇತುವಿನ ದೃಷ್ಟಿಯಿಂದನೂ ತಮ್ಗೆ ತಿಳಿದಿರ್ಲಿ. ಅಂದ್ರೆ ಶುಭ ಸ್ಥಾನನೂ ಇದೆ, ಅಶುಭ ಸ್ಥಾನ ಇದೆ ಅನ್ನೋದಕ್ಕಂತ ಸ್ಥಾನನು ತಮ್ಗೆ ತಿಳಿಸಿಕೊಟ್ಟೆ. ಹಾಗೂ ಈ ಒಂದು ರಾಹು ಕೇತುಗಳಿಂದನೂ ಒಂದು ಗ್ರಹಣ ಒಂದು ದೃಷ್ಟಿನೂ ಈ ರಾಹು ಕೇತುಗಳಿಂದನೇ ಆಗೋದು. ಅಂದ್ರೆ ಒಂದು ಸೂರ್ಯ ಗ್ರಹಣ ಆಗೋದು ರಾಹುವಿನ ದೃಷ್ಟಿಯಿಂದ, ಹಾಗೂ ಕೇತುವಿಂದ ದೃಷ್ಟಿ ಒಂದು ಚಂದ್ರಗ್ರಹಣ ಆಗೋದು. ಇದು ಹೇಗಪ್ಪ ಆಗುತ್ತೆ ಅನ್ನೋತಕ್ಕಂಥ ಮಾಹಿತಿ ನನ್ನ ಮುಂದಿನ ವಿಡಿಯೋಲಿ ತಮ್ಗೆ ಒಂದು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋಲಿ ಹೇಳಿದ ಮಾಹಿತಿ ಏನಾದ್ರು ತಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.